ದಿನಾಂಕ 16/11/2025 ಬೇರೆ ಗ್ರಾಮದಲ್ಲಿ ಕನಕದಾಸರ ಯುವಕರ ಸಂಘದಿಂದ 538ನೇ ಭಕ್ತ ಕನಕದಾಸರ ಜಯಂತಿಯ ಪ್ರಯುಕ್ತ ಮಾನ್ಯ ಜನಪ್ರಿಯ ಶಾಸಕರಾದ ಡಿ ರವಿಶಂಕರ್ನವರು ಸಭೆಯನ್ನು ಉದ್ದೇಶಿಸಿ ಬೇರೆ ಗ್ರಾಮದಲ್ಲಿ ಅತಿ ಶೀಘ್ರದಲ್ಲಿ ರಸ್ತೆ ಕಾಮಗಾರಿಕೆ ಹಾಗೂ 30 ಹಾಸಿಗೆ ಉಳ್ಳ ಆಸ್ಪತ್ರೆ ಹಾಗೂ ಬಾಣತಮ್ಮನ ಕೆರೆ ಕೋಡಿಗೆ ಸೇತುವೆ ನಿರ್ಮಾಣ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಅನುಮತಿಯ ಮೇರೆಗೆ ಬೇರೆ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡಿಸುತ್ತೇನೆ, ಬಹು ವೆಚ್ಚದಲ್ಲಿ ಅನುದಾನ ಕೊಡಿಸುತ್ತೇನೆ ಮಾತನಾಡಿದರು. ಬೇರಿಯ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಸದಸ್ಯರಾದ CP ರಮೇಶ್ ಕುಮಾರಣ್ಣನವರು ಬೇರೆ ಗ್ರಾಮದಲ್ಲಿ ಒಂದು ನೆಮ್ಮದಿ ಕೇಂದ್ರ ಬೇಕು, ನೆಮ್ಮದಿ ಕೇಂದ್ರ ಇಲ್ಲದೆ ಜನರು ಕಂಗಾಲಾಗುತ್ತಿದ್ದಾರೆ. ಬೇರೆ ಗ್ರಾಮ ಹೋಬಳಿ ಕೇಂದ್ರವಾದರೆ ನೆಮ್ಮದಿ ಕೇಂದ್ರ ಅದೇ ಬರುತ್ತದೆ. ಶಾಸಕರ ಅತಿ ಶೀಘ್ರದಲ್ಲಿ ಬೇರೆ ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡಿಸುತ್ತಾರೆ. ನನ್ನ ಮೇಲೆ ಅಪಪ್ರಚಾರ ಮಾಡುತ್ತಿದ್ದಾರೆ. ನಾನು ನಮ್ಮ ಆಸ್ಪತ್ರೆ ಕೂಡ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ದಿನೇ ದಿನೇ ಬೆಳೀತಾ ಇದೆ. ಜೊತೆಗೆ ಬೇರೆ ಗ್ರಾಮದಲ್ಲಿ ನಮ್ಮ ಪಕ್ಕದ ಜಿಲ್ಲೆ ನಮ್ಮ ತಾಲೂಕು ಅವ್ರಿಗೂ ಕೂಡ ಇಲ್ಲಿಗೆ ಬಂದು ಒಂದು ಚಿಕಿತ್ಸೆಗೆ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಮನಗಂಡಿದ್ದೇವೆ. ಆ ನಿಟ್ಟಿನಲ್ಲಿ ಬೇರೆ ಗ್ರಾಮದಲ್ಲಿ ಇಲ್ಲಿ 30 ಬೆಡ್ ಹಾಸ್ಪಿಟ್ಲಿಗೆ ಈಗಾಗಲೇ ಪತ್ರದ ಮೂಲಕವಾಗಿ ಎಲ್ಲ ರೀತಿಯ ವ್ಯವಹಾರವನ್ನ ಮಾಡಿದ್ದೇವೆ. ಖಂಡಿತ 30 ಬೆಡ್ ಹಾಸ್ಪಿಟಲ್ ಅನ್ನ ಮುಂದಿನ ದಿನಗಳಲ್ಲಿ ನಾನು ತರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.